ಆದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ದುರಾಂಕಾರಿ ವ್ಯಕ್ತಿಗಳು ಜೊತೆಗೆ ದುರ್ಚಟವನ್ನ ಕಲ್ತಂತ ಪ್ರತಿಯೊಬ್ಬ ಯುವಕರು ಕೂಡ ಈ ವಿಡಿಯೋನ ನೋಡ್ಲೇಬೇಕು. ಸ್ನೇಹಿತರೆ, ಇವ್ರದ್ದು 11 ವರ್ಷಗಳ ಪ್ರೀತಿ, ಇಬ್ರು ಮಕ್ಕಳು ಕೂಡ ಇದ್ದಾರೆ. ಇವರು ಮಾಡ್ಕೊಂಡಂತ ಒಂದೇ ಒಂದು ಎಡವಟ್ಟಿಂದ ಇವರ ಜೀವನ ಇವತ್ತು ಬೀದಿ ಪಾಲಾಗಿ ಸರ್ವನಾಶ ಆಗೋಗ್ಬಿಟ್ಟಿದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕಲ್ತಿದ್ದು ದುರ್ಚಟ, ಕಳ್ಕೊಂಡಿದ್ದು ಜೀವನ. ಕೇವಲ 30 ವರ್ಷದ ಯುವಕನ ಬಾಳಲ್ಲಿ ಏನಾಗಿದೆ ಗೊತ್ತಾ? ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಡಿಯೋ ಮಾಡಿದಾಗ್ಲೂ ನಾನು ಹೇಳ್ತಾ ಇರ್ತೀನಿ, ದುರ್ಚಟಗಳಿಗೆ ದಾಸರಾಗಬೇಡಿ. ನಿಮ್ಮ ಜೀವನವನ್ನ ನೀವು ಹಾಳು ಮಾಡ್ಕೋಬೇಡಿ. ಬೇಡದೇ ಇರೋ ವ್ಯಸನಗಳಿಂದ ನಿಮ್ಮ ಜೀವನ ಸರ್ವನಾಶ ಆಗ್ತಾ ಇದೆ ಅಂತ ಎಷ್ಟೋ ಬಾರಿ ಕೆಲವೊಂದು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಆ ವಿಡಿಯೋಗಳಿಂದ ಎಷ್ಟು ಜನ ಬುದ್ಧಿ ಕಲಿತಾ ಇದಾರೋ, ಎಷ್ಟು ಜನ ಚೇಂಜ್ ಆಗ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ದುರಾಂಕಾರಿ ವ್ಯಕ್ತಿಗಳು ಜೊತೆಗೆ ದುರ್ಚಟವನ್ನ ಕಲ್ತಂತ ಪ್ರತಿಯೊಬ್ಬ ಯುವಕರು ಕೂಡ ಈ ವಿಡಿಯೋನ ನೋಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಅವರು ಪಟ್ಟಂತ ದುರಾಂಕಾರದಿಂದ ಕೊನೆಗೆ ಭಗವಂತನ ಶಿಕ್ಷೆಗೆ ಗುರಿ ಆಗ್ಬೇಕಾಗತ್ತೆ. ಅವರು ಶಿಕ್ಷೆಗೆ ಗುರಿಯಾದ ನಂತರ ಜೀವನವನ್ನ ಯಾವ ರೀತಿ ಹಾಳು ಮಾಡಿಕೊಂಡು ಬೀದಿಯಲ್ಲಿ ಭಿಕ್ಷೆ ಎತ್ತುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಹುದು. ಯಾಕೆಂದ್ರೆ ನಾವು ವಯಸ್ಸಲ್ಲಿದ್ದಾಗ ದುಡ್ಡಿದೆ ಅನ್ನೋ ಕಾರಣಕ್ಕೆ, ನಮ್ಮಪ್ಪ ಶ್ರೀಮಂತ ಅನ್ನೋ ಕಾರಣಕ್ಕೆ ಮಾಡಬಾರ್ದ ಕೆಲಸವನ್ನ ಮಾಡಿ, ಕಲಿಬಾರ್ದಂತ ಎಲ್ಲವನ್ನ ಕಲ್ತು ದುರ್ಚಟಗಳಿಗೆ ದಾಸರಾದ್ರೆ ಕೊನೆಗೆ ನಮ್ಮ ಜೀವನ ಬರ್ಬಾದಾಗಿ ಮನೆಯವರು ಕೂಡ ಹತ್ರಕ್ಕೆ ಸೇರಿಸೋದಿಲ್ಲ, ಜೊತೆಲಿ ಬಂದವರು ಕೂಡ ಕೈ ಕೊಟ್ಟು ಹೋಗ್ಬಿಡ್ತಾರೆ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ, ಪ್ರತಿಯೊಬ್ಬ ಯುವಕ ಯುವತಿ ಯಾರು ಬೇಕಾದ್ರೂ ಆಗಿರ್ಬೋದು, ಈ ವಿಡಿಯೋದಲ್ಲಿ ನಿಮ್ಗೆ ಕೆಲವೊಂದು ವಿಚಾರಗಳನ್ನ ನಾನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಕೇವಲ 30 ವರ್ಷ ಅವರ ಜೀವನ ಇವತ್ತು ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ತುಂಬಾ ಅಸಹಾಯಕ ಪರಿಸ್ಥಿತಿಯಲ್ಲಿದೆ. ಯಾವ ದುಷ್ಟರಿಗೆ, ಯಾವ ಕಟುಕರಿಗೂ ಆ ರೀತಿಯ ಶಿಕ್ಷೆ ಕೂಡ ಯಾವ ದೇವರು ಕೂಡ ಕರುಣಿಸಬಾರದು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ, ಮನುಷ್ಯನಾಗಿ ಹುಟ್ಟಿದ ನಂತರ ನೋಡಿ, ಮನುಷ್ಯ ಜನ್ಮ ಎಷ್ಟು ಸಾತಿ ಬರುತ್ತೋ ನಂಗಂತೂ ಗೊತ್ತಿಲ್ಲ. ಬಂದಿರೋ ಒಂದೇ ಒಂದು ಜನ್ಮ, ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ. ಈ ಒಂದು ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ ಅಂದ್ರೆ ಸಾರ್ಥಕತೆಯ ಜೀವನವನ್ನ ಬದುಕಬೇಕಾಗತ್ತೆ. ಜೊತೆಗೆ ನಮ್ಮ ಕೈಲಾದಷ್ಟು ಈ ಭೂಮಿಗೆ ಬಂದಿದ್ದಕ್ಕೆ ಸಾರ್ಥಕತೆಯನ್ನ ಸಾರಿ ಏನಾದ್ರೂ ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕಾಗತ್ತೆ. ಆ ಕೆಲಸವನ್ನ ಮಾಡೋದನ್ನ ಬಿಟ್ಟು ಬೇರೆ ಎಲ್ಲಾ ಕೆಲಸವನ್ನ, ದುರ್ಚಟಗಳನ್ನ, ಸಾಕಷ್ಟು ಬೆಟ್ಟಿಂಗ್ ಆಪ್ಗಳ ಮುಖಾಂತರ ಹೋಗಿ ಸಾಕಷ್ಟು ಜನ ಸೂಸೈಡ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ಸೊ ದಯವಿಟ್ಟು ಈ ವಿಡಿಯೋನ ನೋಡೋಂತ ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ವಿಚಾರಗಳು ತಿಳಿಯುತ್ತೆ. ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ದುರ್ಚಟಗಳಿಗೆ ದಾಸರಾದ್ರೆ ಏನೆಲ್ಲ ಪಡ್ಕೋತೀರಾ, ಏನೆಲ್ಲ ಕಳ್ಕೋತೀರಾ ಅನ್ನೋದ್ರ ನಿಮಗೂ ಕೂಡ ಅನುಭವ ಆಗಿರುತ್ತೆ. ಸೊ ಈ ವ್ಯಕ್ತಿಯ ಅನುಭವ ಏನು ಅಂತ ನಾನು ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ. ಈ ವ್ಯಕ್ತಿ ನಮ್ಮ ಆಶ್ರಮಕ್ಕೆ ರಾತ್ರಿ 12 ಗಂಟೆಗೆ ಬರ್ತಾರೆ. 12 ಗಂಟೆಗೆ ಬಂದ ನಂತರ ನಮ್ಮ ಆಶ್ರಮ ಕ್ಲೋಸ್ ಆಗಿರುತ್ತೆ. ಕ್ಲೋಸ್ ಆದ ನಂತರ ಆ ವ್ಯಕ್ತಿ ನಿಜವಾಗ್ಲು ಈ ಕೊರೆಯುವ ಚಳಿಯಲ್ಲಿ ಆ ವ್ಯಕ್ತಿ ಪಟ್ಟಂತ ಒಂದು ರಾತ್ರಿಯ ಕಷ್ಟ ಇದೆಯಲ್ಲ, ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ, ತುಂಬಾ ಕಷ್ಟ ಅದು. ಈ ಚಳಿಲಿ ನಿಜವಾಗ್ಲೂ ಬೆಡ್ಶೀಟ್ ಇದ್ರೂ ಮಲ್ಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ವ್ಯಕ್ತಿ ಬರೋಬ್ಬರಿ 4 ರಿಂದ 5 ಅವರು ಚಳಿಯಲ್ಲಿ ಹೊರಗಡೆ ಒಂದು ಅಂಗಡಿ ಮುಂದೆಗಡೆ ಮಲಗ್ತಾರೆ, ಯಾವುದೇ ಬೆಡ್ಶೀಟ್ ಇಲ್ಲದೆ. ಸೊ ಬನ್ನಿ ನೋಡೋಣ ಏನಾಗಿದೆ ಅವ್ರ ಲೈಫಲ್ಲಿ. ಸ್ನೇಹಿತರೆ, ಇವ್ರದ್ದು 11 ವರ್ಷಗಳ ಪ್ರೀತಿ, ಇಬ್ರು ಮಕ್ಕಳು ಕೂಡ ಇದ್ದಾರೆ. ಇವರು ಮಾಡ್ಕೊಂಡಂತ ಒಂದೇ ಒಂದು ಎಡವಟ್ಟಿಂದ ಇವರ ಜೀವನ ಇವತ್ತು ಬೀದಿ ಪಾಲಾಗಿ ಸರ್ವನಾಶ ಆಗೋಗ್ಬಿಟ್ಟಿದೆ. ತಾಯಿ ಅಂತನೂ ನೋಡ್ತಾ ಇರಲಿಲ್ಲ, ಹೆಂಡತಿ ಅಂತನೂ ನೋಡ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರಂತೆ. ಯಾಕೆ ಕೊಡ್ತಿದ್ರು ಅಂತ ನನಗೂ ಕೂಡ ಗೊತ್ತಿಲ್ಲ. ಕೇವಲ 30 ವರ್ಷ ಅವ್ರಿಗಷ್ಟೇನೆ. ಇವತ್ತು ಅವರು 30 ವರ್ಷದಲ್ಲಿ ಅವರ ಜೀವನದ ಎಲ್ಲ ರಸ್ತೆಗಳು, ಅಂದ್ರೆ ಎಲ್ಲ ದಿಕ್ಕುಗಳು ಕೂಡ ಕ್ಲೋಸ್ ಆಗಿದೆ. ಸೊ ಯಾಕೆ ಈ ತರ ಆಯ್ತು ಅವ್ರ ಜೀವನ? ಯಾಕೆ ಈ ರೀತಿ ಒಂದು ವಿಡಿಯೋನ ನಾವು ಮಾಡ್ತಾ ಇದೀವಿ? ಯಾಕೆ ಈ ಮೆಸೇಜ್ ಅನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ? ಆದ್ರೆ ಅವ್ರ ತಾಯಿಗೆ ಮತ್ತೆ ಅವ್ರ ಹೆಂಡತಿಗೆ ಅವ್ರಿಗೆ ಏನೆಲ್ಲ ಟಾರ್ಚರ್ ಕೊಟ್ರು, ಯಾವ ರೀತಿ ಅವರನ್ನ ಇವತ್ತು ತಿರಸ್ಕರಿಸಿದ್ದಾರೆ, ಇವತ್ತಿನ ದುರ್ಸ್ಥಿತಿ ಅವ್ರದ್ದು ಹೇಗಿದೆ, ದಯವಿಟ್ಟು ನೋಡಿ, ಪ್ರತಿಯೊಬ್ರು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಅಣ್ಣ. ಯಾವ ಊರು? ಶಿವಮೊಗ್ಗ. ಯಾಕೆ ಅಲ್ಲಿ ಅಂಗಡಿ ಹತ್ರ ಬಂದು ಮಲಗಿದ್ರಿ ನೀವು? ಮಾತಾಡಕ್ಕಾಗಲ್ಲ. ಯಾಕೆ? ಎಷ್ಟು ವರ್ಷ ನಿಮ್ಗೆ? ಎಷ್ಟು ವರ್ಷ? 30 ವರ್ಷ. 30 ವರ್ಷ. ಮದುವೆ ಆಗಿದೆಯಾ? ಆಗಿದೆ. ಏನಾಗಿದೆ ನಿಮ್ಗೆ? ಸ್ಟ್ರೋಕ್. ಎತ್ತಕ್ಕಾಗಲ್ಲ. ಯಾಕೆ ಅಲ್ಲಿ ಬಂದು ಮಲಗಿದ್ರಿ? ಹೆಂಡತಿ ಮಕ್ಳಿದಾರ? ನೋಡ್ತಾರ? ಯಾಕೆ? ಅಮ್ಮ
ಅಣ್ಣ ಅಮ್ಮ ಇದೆ. ನೋಡ್ತಾರಾ? ಇಲ್ಲ. ಯಾಕೆ ನೋಡ್ಕೊಳ್ಳಲ್ಲ? ಯಾಕೆ? ಬೇಡ ಬಿಟ್ಟು ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ. ಅಮ್ಮ ಇದ್ದಾರಾ? ಅಮ್ಮ ಇದೆ. ಅವ್ರು ನೋಡ್ಕೊಳ್ತಾರ? ಯಾಕೆ? ಈಗ ನೀವು ಮೊನ್ನೆ ಬಂದ್ರಿ, ನೀವು ಇಷ್ಟು ವಯಸ್ಸಲ್ಲಿ ಚಿಕ್ಕವ್ರು ಇದ್ದೀರಾ, ನಿಮಗೆ ಎಲ್ಲಾದರೂ ಮನೇಲಿ ಕೆಲಸ ಮಾಡ್ಕೊಂಡು ಏನೋ ಜೀವನ ಮಾಡ್ಬೋದು ಅಂತ ನಾನೇ ಮಾಡಿದೆ, ನಿಮಗೆ ದುಡ್ಡು ಕೊಟ್ಬಿಟ್ಟು ಕಳಿಸಿದೆ ಊರಿಗೆ. ಕರೆಕ್ಟಾ? ದುಡ್ಡು ಕೊಟ್ಬಿಟ್ಟು ಊರಿಗೆ ಹೋಗಿ ಸೇರ್ಕೊಳ್ಳಿ ನೀವು, ಅಪ್ಪ ಅಮ್ಮನ ಜೊತೆ ಇರಿ ಅಂತ ಕಳಿಸಿದೆ. ಮತ್ತೆ ಯಾಕೆ ವಾಪಸ್ ಬಂದ್ರಿ? ಅಮ್ಮ ಹೋಗ್ತಾ ಅಂತ ಹೊಡೆದ್ರ? ಹೊರಟೋಗು ಅಂದ್ರೆ ಯಾರು? ಏನಕ್ಕೆ ಹಂಗಂದ್ರು? ನೀವು ಚೆನ್ನಾಗಿದ್ದಾಗ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡಿದ್ದೀರಾ? ನೋಡ್ಕೊಂಡಿಲ್ಲ. ಒಪ್ಕೊಂತ ಇದ್ದೀರಾ? ನೀವು ದುಡಿವಾಗ ನೋಡ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ನೋಡ್ಕೊಂಡಿದ್ದೀನಿ. ಮತ್ತೆ ಅಂತ ಹೊಡಿತಾ ಇದ್ರಿ ಅಂತೆಲ್ಲ ಕೇಳ್ಬಿಟ್ಟೆ. ಸಿಟ್ಟು ಬರ್ತಾ ಇತ್ತು, ಅದಕ್ಕೆ ಚೆನ್ನಾಗಿ ನೋಡ್ಕೊಂತ ಇರ್ಲಿಲ್ಲ. ಕರೆಕ್ಟಾ? ಚೆನ್ನಾಗಿ ನೋಡ್ಕೊಂತ ಇದ್ರಿ? ಇಲ್ಲ, ನಿಜ ಹೇಳ್ಬೇಕು. ನೋಡ್ಕೊಂತಿರ್ಲಿಲ್ಲ. ಚೆನ್ನಾಗಿ ಅವ್ರ ತಾಯಿನ ಅವ್ರು ನೋಡ್ಕೊಂತ ಇರ್ಲಿಲ್ಲ. ನಿಮ್ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂತ ಇದ್ರ? ನಿಜ ಹೇಳ್ಬೇಕು. ಟಾರ್ಚರ್ ಕೊಡ್ತಾ ಇದ್ರಿ ಅಂತ ಕೇಳ್ಪಟ್ಟೆ. ನಾನ್ ಕೇಳ್ತಿರೋದು ಸಿಟ್ಟು ಓಕೆ, ಟಾರ್ಚರ್ ಕೊಡ್ತಾ ಇದ್ರಿ ನೀವು. ನಾನು ಫೋನ್ ಮಾಡಿ ಕೇಳ್ದೆ, ಅಮ್ಮ ಈ ತರ ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ, ಯಾಕೆ ಇವ್ರನ್ನ ಆಶ್ರಮದಲ್ಲಿ ಹಿಡ್ಕೋಬೇಕು, ನಾವು ಇಟ್ಕೊಳ್ಳಲ್ಲ, ವಾಪಸ್ ಕಳಿಸ್ತಾ ಇದೀನಿ, ಕರ್ಕೊಳ್ಳಿ ಅಂತ. ನಮ್ಮ ಹತ್ರ ಕಳಿಸ್ಬೇಡಿ ಅಂತ ಅವ್ರು ಹೇಳಿದ್ರು. ಅಂತದೇನ್ ಮಾಡಿದ್ದೀರಾ? ಇವಾಗ ನಮ್ಮ ಆಶ್ರಮದಲ್ಲಿ ಜಾಗ ಇಲ್ಲ, ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಣ್ಣ? ಚೆನ್ನಾಗಿದ್ದಿದ್ರೆ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ಬೋದಿತ್ತ? ಕಷ್ಟನ ಸುಖನ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಆರಾಮಾಗಿರ್ಬೋದಿತ್ತ? ನಾನು ಮೊನ್ನೆ ನಿಮ್ಮ ಹೆಂಡತಿಗೆ ಫೋನ್ ಮಾಡಿದಾಗ ಏನಂದ್ರು ಅವ್ರು ಕೊಟ್ಟಷ್ಟು ಟಾರ್ಚರು ಬೇರೆ ಯಾರು ಕೊಟ್ಟಿಲ್ಲ ಅಂತ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಇವತ್ತಿನ ಯುವಕರು ಕಲಿಬಾರ್ದನ್ನ ಕಲಿತು, ಮಾಡಬಾರ್ದನ್ನ ಮಾಡಿ, ಅವ್ರವ್ರ ಜೀವನ ಅವ್ರವರೇ ಹಾಳು ಮಾಡ್ಕೊಳ್ತಾ ಇರೋದು. ಯಾರ ಜೀವನ ಯಾರು ಏನು ಹಾಳು ಮಾಡಲ್ಲ. ನಮ್ಮ ಜೀವನ ಹಾಳಾದ ತಕ್ಷಣ ಯಾರನ್ನ ತೋರಿಸ್ತೀವಿ ನಾವು? ದೇವ್ರನ್ನ ತೋರಿಸ್ತೀವಿ. ಇವಾಗ ನಿಮ್ಮ ಹೆಂಡತಿ ಕಳ್ಸ್ಕೊಟ್ರೆ ಹೋಗ್ತೀರಾ ನಿಮ್ಮ ಹೆಂಡತಿ ಹತ್ರ? ಮತ್ ಮೊನ್ನೆ ಹೋಗಲ್ಲ ಅಂತ ಹೇಳಿದ್ರಿ. ಅಣ್ಣ ಅವರು ಸೇರ್ಸಲ್ಲ ಅಂದ್ರಲ್ಲಣ್ಣ, ಎಷ್ಟು ವರ್ಷ ಆಯ್ತು ಬಿಟ್ಟು? ಅಲ್ಲ, ಅವ್ರು ನಿಮ್ಮನ್ನ ಬಿಟ್ಟು ಹೋಗಿ ಎಷ್ಟು ವರ್ಷ ಆಯ್ತಣ್ಣ? 3 ವರ್ಷ. 3 ವರ್ಷ ಆಯ್ತು. ಸೊ ಇವಾಗ ನಿಮ್ಮ ತಾಯಿಗೆ ನಿಮ್ಮ ಹೆಂಡತಿಗೆ ಏನ್ ಹೇಳ್ತೀರಾ? ದಯವಿಟ್ಟು ವಿಡಿಯೋ ನೋಡೋಂಥವ್ರು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಮಾತು ಆಡೋಕ್ಕಾಗಲ್ಲ, ಮಾತು ಬರ್ತಾ ಇಲ್ಲ. ಜೊತೆಗೆ ದುರ್ಚಟಗಳಿಗೆ ವ್ಯಸನರಾಗಿ ಮನೆಗಳಲ್ಲಿ ಟಾರ್ಚರ್ ಕೊಟ್ಟರೆ ಯಾರು ಕೂಡ ಮನೇಲಿ ಇಕ್ಕೊಳ್ಳೋದಿಲ್ಲ. ನಾವೇನು ಮಾಡ್ತಾ ಇದೀವಿ ಅನ್ನೋದು ಪ್ರಜ್ಞೆ ನಮ್ಮ ಮೇಲೆ ಇರಬೇಕು. ನಾವು ಕುಡಿಯೋದು ತಪ್ಪು, ತಿನ್ನೋದು ತಪ್ಪು, ಇನ್ನೊಂದು ಮತ್ತೊಂದು ಮಗದೊಂದು ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ನೀವೇನೇ ಮಾಡಿ ಅದೊಂದು ಲಿಮಿಟಲ್ಲಿ ಮಾಡಿ. ಜೊತೆಗೆ ನಿಮ್ಮಿಂದ 4 ಜನಕ್ಕೆ ತೊಂದರೆ ಆಗಬಾರ್ದು, ನಿಮ್ಮಿಂದ ಒಂದಷ್ಟು ಜನ ಫ್ಯಾಮಿಲಿಗೆ ಅದು ಕಾಟ ಅನ್ನಿಸ್ಬಾರ್ದು. ಈ ವ್ಯಕ್ತಿ ಮಾಡಿರೋದು ಅದನ್ನೇ. ವಯಸ್ಸಲ್ಲಿ ಚೆನ್ನಾಗಿದ್ದಾಗ, ದುಡಿತಿದ್ದಾಗ ತಂದೆ ತಾಯಿ ಅನ್ನೋ ಒಂದು ಯಾವುದೇ ಒಂದು ಫೀಲಿಂಗ್ಸ್ ಇರಲಿಲ್ಲ, ಯಾವುದೇ ಒಂದು ಬಾಂಧವ್ಯನ ಇಟ್ಕೊಂಡಿರಲಿಲ್ಲ. ಹೆಂಡ್ತಿನ ಲವ್ ಮಾಡಿ ಮದುವೆ ಆಗ್ತಾರೆ, ಬಟ್ ಆದರೆ ಅವ್ರನ್ನ ಸರಿಯಾಗಿ ನೋಡ್ಕೊಂಡಿದ್ದಾರಲ್ವ ನನಗದು ಗೊತ್ತಿಲ್ಲ. ಬಟ್ ಆದರೆ ಅವ್ರು ಇವ್ರ ಜೊತೆಲಿ ಇಲ್ಲ. ಇವಾಗ ಟೋಟಲಿ ಬೀದಿ ಪಾಲಾಗ್ಬಿಟ್ಟಿದ್ದಾರೆ. ಇವ್ರಿಗೆ ಅಣ್ಣ ತಮ್ಮ ಬಂಧು ಬಳಗ ಯಾರಾದ್ರೂ ಇದ್ದಾರೋ ಏನೋ, ನನಗೆ ಅದು ಸರಿಯಾಗಿ ಗೊತ್ತಿಲ್ಲ. ನಾನು ಆಲ್ರೆಡಿ ಇವ್ರನ್ನ ಇಲ್ಲಿ ಬಂದ ನಂತರ ಇವ್ರನ್ನ ವಾಪಸ್ ಊರಿಗೆ ಕಳಿಸಿದ್ದೆ. ನಮ್ಮಲ್ಲಿ ಆಶ್ರಯ ಇಲ್ಲಪ್ಪ, ನಮ್ಗೆ ಆಶ್ರಯ ಕೊಡೋಕ್ಕೆ ಸಾಧ್ಯ ಇಲ್ಲ,
ಚೆನ್ನಾಗಿದೆಯಲ್ಲ ಎಲ್ಲರೂ ದುಡ್ಕೊಂಡು ಏನೋ ಒಂದು ಮೇಂಟೈನ್ ಮಾಡು ಅಥವಾ ಏನೋ ಒಂದು ಮೆಡಿಸಿನ್ಸ್ ಹೋಗೋ ಏನೋ ಒಂದು ಮಾಡ್ಕೊ ಅಂತ ಹೇಳಿ. ಸೊ ನಾನು ಕೂಡ ಬಸ್ ಚಾರ್ಜ್ಗೂ ಕೊಟ್ಟು ಕಳ್ಸಿಕೊಟ್ಟಿದ್ದೆ ಅವ್ರನ್ನ. ಹೋಗಿ ಅದಾದ ನಂತರ ವಾಪಸ್ಸು ಮನೇಲೆಲ್ಲ ಸೇರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಬಂದಿದ್ದಾರೆ. ಆದರೂ ನಾವು ಒಂದು ಮನುಷ್ಯತ್ವ ದೃಷ್ಟಿಯಿಂದ, ಮಾನವೀಯತೆ ದೃಷ್ಟಿಯಿಂದ ಆ ವ್ಯಕ್ತಿಗೆ ಕೆಲಸ ಅಂತೂ ಸಾಧ್ಯನೇ ಇಲ್ಲ ಮಾಡೋದಕ್ಕೆ. ಆ ಕಾರಣಕ್ಕೆ ಒಂಚೂರು ಆಶ್ರಯ ಕೊಟ್ಟಿರ್ತೀವಿ. ಆದರೆ ಒಂದು ಮಾತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಈ ಮನೆಯವರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಹೆಂಡತಿ ಆಗಿರ್ಬೋದು ಅಥವಾ ಅವ್ರ ತಾಯಿ ಆಗಿರ್ಬೋದು ಅಥವಾ ಅವ್ರ ಸಂಬಂಧಿಕರಾಗಿರ್ಬೋದು, ಯಾರಾದರೂ ಈ ವಿಡಿಯೋ ನೋಡಿದ್ರೆ ಅಥವಾ ನಿಮ್ಮ ಮನೆಯಿಂದ ಏನಾದ್ರು ಜಗಳ ಗಿಗಳ ಆಡ್ಕೊಂಡು ಬಂದಿದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ. ಏನು ಹೇಳ್ತೀರಾ? ನಿಮ್ಮ ಅಮ್ಮಗೆ ಏನು ಹೇಳ್ತೀರಾ? ಬೆಳಿಗ್ಗೆ ಬಸ್ ಹತ್ತಿಸ್ಲಾ? ಇಲ್ಲಿ ಇರ್ಬೇಕು ಅಂದ್ರೆ ಅಲ್ಲ, ವಯಸ್ಸಿರೋರ್ಗೆ ನೀವು ಚೆನ್ನಾಗಿದ್ದೀರಲ್ಲಣ್ಣ. ನಿಮ್ಮ ಹೆಂಡತಿ ಏನಂತಾರೆ? ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.